ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಎಕ್ಸಾಕ್ಟ್ಲಿ ಎದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ರೀಸೆಂಟ್ ಆಗಿ ಬಹಳಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಅದರಲ್ಲಿ 3 ಮೇಜರ್ ಕ್ವಶನ್ಸ್ ಯಾವುದು, ಫ್ರೀಕ್ವೆಂಟ್ ಆಗಿ ಕೇಳಿರೋ ಕ್ವಶನ್ಸ್ ಯಾವುದು, ಅದಕ್ಕೆ ಆನ್ಸರ್ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತೇನೆ. ಸೊ ಆ ಕ್ವಶನ್ಸ್ ಯಾವುದು ಅಂತಂದ್ರೆ, ಬಹಳ ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ, ಸರ್ ನನ್ನ ಹತ್ರ ಮೊಬೈಲ್ ಇದೆ, ಇಸ್ ಇಟ್ ಕಂಪಲ್ಸರಿ ನನಗೆ ಈಗ್ಲಿಂದಾನೆ ಲ್ಯಾಪ್ಟಾಪ್ ಬೇಕಾ, ಅಥವಾ ಕ್ಯಾನ್ ಐ ಲರ್ನ್ ಇಟ್ ಥ್ರೂ ಮೊಬೈಲ್ ಅಲ್ಸೋ ಅಂತ ಹೇಳಿ. ರೈಟ್, ಈ ಸ್ಕಿಲ್ಸ್ನೆಲ್ಲ, ಸಾಫ್ಟ್ವೇರ್ ಸ್ಕಿಲ್ಸ್ನೆಲ್ಲ ಮೊಬೈಲ್ ಇಂದಾನೆ ಕಲಿಬಹುದಾ, ಅಥವಾ ಲ್ಯಾಪ್ಟಾಪ್ ಕಂಪಲ್ಸರಿ ಇದೆಯಾ ಅಂತ ಕ್ವಶನ್ ಇದೆ. ಸೊ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡ್ತೇನೆ. ಸೆಕೆಂಡ್ ಥಿಂಗ್ ಇಸ್ ಅಬೌಟ್ ಲೈಕ್, ಸರ್ ಅದೇ, ನಾನು ನಾನ್ ಐ ಟಿ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀನಿ. ನಾನು ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ನಾನ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಲೈಕ್ BA, BSc, BCom, BBA, BCA ಈ ರೀತಿ ಇದೆ. ಸರ್ ನಾನ್ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಹೋಗಬಹುದಾ ಅನ್ನೋ ಕ್ವಶನ್ಸ್ ಇದೆ. ಅದ್ರ ಬಗ್ಗೆನೂ ನಾನು ಆನ್ಸರ್ ಮಾಡ್ಲಿದ್ದೇನೆ. ಅಂಡ್ ಮೈ ಥರ್ಡ್ ಕ್ವಶನ್ ಜಾಸ್ತಿ ಕೇಳ್ತಿರ್ತಾರೆ. ಓಕೆ, ದಿಸ್ ಇಸ್ ವೆರಿ ಕಾಮನ್. ಸರ್ ನಿಜವಾಗ್ಲೂ ನಮ್ಗೆ 100% ಜಾಬ್ ಸಿಗುತ್ತಾ, ಇಸ್ ಇಟ್ ರಿಯಲ್ ಆರ್ ಫೇಕ್ ಅನ್ನೋದ್ರ ಬಗ್ಗೆ ಕ್ವಶನ್ ಇದೆ. ನೆಕ್ಸ್ಟ್ ವೇವ್, ಎಕ್ಸಾಕ್ಟ್ಲಿ ಸರ್, ಜಾಬ್ 100% ಸಿಗೋ ತನಕ ಸಪೋರ್ಟ್ ಮಾಡುತ್ತಾ, ಅಥವಾ ಹೇಗೆ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಇದೆ. ಈ 3 ಕ್ವಶನ್ಸ್ ಬಹಳ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇರ್ತಾರೆ. ಸೊ ಈ 3 ಕ್ವಶನ್ಸ್, ನೆಕ್ಸ್ಟ್ ವೇವ್ ರಿಲೇಟೆಡ್ ಕ್ವಶನ್ಸ್ ಏನಿದೆಯಲ್ಲ, ನಾನು ಇವತ್ತು ಆನ್ಸರ್ ಮಾಡ್ತೀನಿ. ಅದ್ರ ಜೊತೆಗೇನೆ ಸೊ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ದ ಲಿಂಕ್ಸ್ ಇದೆ. ಓಕೆ, ಬಹಳ ಜನ ಕೇಳ್ತಾ ಇದ್ದಾರೆ, ಸರ್ ವಿ ವಾಂಟ್ ಟು ಮೆಸೇಜ್ ಯು ಪರ್ಸನಲಿ, ಸೊ ಹೇಗ್ ಕನೆಕ್ಟ್ ಆಗೋಣ, ಸೊ ವಾಂಟ್ ಟು ಡಿಸ್ಕಸ್ ಸಮಥಿಂಗ್, ಈ ರೀತಿ ಎಲ್ಲ ಕ್ವಶನ್ಸ್ ಬಂದಾಗ, ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಅಂತಂದ್ರೆ, 2 ಟೆಲಿಗ್ರಾಮ್ ಲಿಂಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ಸ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಹೋದ ಆ ಲಿಂಕ್ ನ ಕ್ಲಿಕ್ ಮಾಡ್ಬಿಟ್ಟು, ಸೊ ಹಾಗಿದ್ರೆ ನಮ್ಮ ಮೊದಲನೇ ಕ್ವಶನ್ ಏನಿತ್ತು, ಸರ್ ಲ್ಯಾಪ್ಟಾಪ್ ಕಂಪಲ್ಸರಿನಾ ಅಥವಾ ಮೊಬೈಲ್ ಇಂದ ಮಾಡ್ಬೋದು ಅಂತೇಳಿ. ಸೊ ಮೈ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ವೆರಿ ಸಿಂಪಲ್. ಸಿ, ಮಾಡ್ಬೋದು, ಲ್ಯಾಪ್ಟಾಪ್ ಬೇಕೇ ಬೇಕು ಅಂತಲ್ಲ, ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಜೆಕ್ಟ್ಸ್, ಈಗ ನಾವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಮೊಬೈಲ್ ಇಸ್ ಫೈನ್. ಲೇಟರ್ ಆನ್ ಬರ್ತಾ ಬರ್ತಾ ನಾವು ಪ್ರಾಜೆಕ್ಟ್ಸ್ ಮಾಡುವಾಗ, ಆರ್ ಲೈಕ್ ಸೋ ಮೆನಿ ಥಿಂಗ್ಸ್, ಸೊ ಸ್ವಲ್ಪ ನಮ್ಗೆ ಕಷ್ಟ ಆಗುತ್ತೆ. ಸೊ ಫ್ಯೂ ಮಂತ್ಸ್ ಸ್ಟಾರ್ಟಿಂಗ್ ಫೈನ್, ಬಟ್ ಲೇಟರ್ ಆನ್ ನಿಮ್ಗೆ ಲ್ಯಾಪ್ಟಾಪ್ ಇದ್ರೆ ಬಹಳ. ಸೊ ಮೊಬೈಲ್ ಇಂದಾನು ಮಾಡ್ಬೋದು, ಬಟ್ ಲ್ಯಾಪ್ಟಾಪ್ ಇಸ್ ದ ಬೆಟರ್ ಆಪ್ಷನ್. ಹಾಗಂತ ಹೇಳ್ಬಿಟ್ಟು ಹೈ ಎಂಡ್ ವರ್ಷನ್ ಲೈಕ್ ಲ್ಯಾಪ್ಟಾಪ್ಸ್ ಬೇಕು ಅಂತ ಏನೂ ಇಲ್ಲ. ನಾರ್ಮಲ್ ಲ್ಯಾಪ್ಟಾಪ್ ಇಸ್ ಆಲ್ಸೋ ಫೈನ್ ವಿತ್ ನಾರ್ಮಲ್ ಮಿನಿಮಲ್ ಸ್ಪೆಸಿಫಿಕೇಶನ್ಸ್, ದಟ್ ಇಸ್ ಆಲ್ಸೋ ಫೈನ್. ಹಾಗೇನೆ ನಮ್ಮ ಸೆಕೆಂಡ್ ಕ್ವಶನ್ ಯಾವುದು ಇವತ್ತಿಂದು ಅಂತಂದ್ರೆ, ದಟ್ ಇಸ್ ಲೈಕ್, ಸರ್ ಯಾರಾದ್ರೂ ಜಾಯ್ನ್ ಆಗ್ಬೋದಾ, ಹೇಗೆ, ನಂದು ನಾನ್ ಇಂಜಿನಿಯರಿಂಗ್ ಡಿಗ್ರಿ ಇದೆ, ನಂದು BA, BSc, BCom ಈ ರೀತಿ, ಅಥವಾ ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಅಂದ್ರೆ ನಾನ್ IT ಬ್ಯಾಕ್ ಗ್ರೌಂಡ್ ಇದೀನಿ, ಹೇಗೆ ಅಂತೇಳಿ. ಮೈ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ವೆರಿ ಸಿಂಪಲ್. ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಆಗಿದ್ರು, ಡಸಂಟ್ ಮ್ಯಾಟರ್. ಕಲಿಬೇಕು ಅನ್ನೋ ಹಂಬಲ ಇರಬೇಕು, ಅಚೀವ್ ಮಾಡಬೇಕು ಅನ್ನೋ ಹಂಬಲ ಇರಬೇಕು. ದಟ್ ಈಸ್ ಓನ್ಲಿ ವಾಟ್ ಈಸ್ ರಿಕ್ವೈರ್ಡ್. ಓಕೆ, ಇನ್ ನೆಕ್ಸ್ಟ್ ವೇವ್. ಸೊ ನೀವು ಯಾವುದೇ ಬ್ಯಾಕ್ ಗ್ರೌಂಡ್ ಆಗಿರಲಿ, ಡಸಂಟ್ ಮ್ಯಾಟರ್. ಓನ್ಲಿ ಯು ಶುಡ್ ಹ್ಯಾವ್ ದಟ್ ಆಟಿಟ್ಯೂಡ್ ಟು ಲರ್ನ್ ಅಂಡ್ ವಿನ್. ದಟ್ಸ್ ಇಟ್. ಸೊ ಆಗಿದ್ಮೇಲೆ ನಮ್ಮ ಇವತ್ತಿನ ಥರ್ಡ್ ಕ್ವಶನ್ ಯಾವುದು ಅಂತಂದ್ರೆ, ಈಸ್ ನೆಕ್ಸ್ಟ್ ವೇವ್ ರಿಯಲ್ ಆರ್ ಫೇಕ್ ಅಂತ ಹೇಳಿ. ಸೊ ಕ್ವಶನ್ ಇಸ್ ವೆರಿ ಸಿಂಪಲ್, ಆನ್ಸರ್ ಅಷ್ಟೇ ಸಿಂಪಲ್ ಆಗಿದೆ. ಸಿ, ನೆಕ್ಸ್ಟ್ ವೇವ್ ನಾನ್ ನೋಡಿದ ಪ್ರಕಾರ, ನಾನ್ ತಿಳ್ಕೊಂಡಿದ ಪ್ರಕಾರ 100% ಜೆನ್ಯೂನ್ ಇದೆ. ಓಕೆ, ಸೊ ಇಲ್ಲಿ ಯಾರು ಟ್ರೈನಿಂಗ್ ಮಾಡ್ತಾ ಇದ್ರೆ, ಆಲ್ ದಿಸ್ ಕಂಟೆಂಟ್ ಲೈಕ್ ಎವ್ರಿಥಿಂಗ್, ಪ್ಲೇಸ್ಮೆಂಟ್ ಸಪೋರ್ಟ್ ಆಗಲಿ, ಸ್ಟಾರ್ಟಿಂಗ್ 0 ಲೆವೆಲ್ ಲರ್ನಿಂಗ್ ಇಂದ ಪ್ಲೇಸ್ಮೆಂಟ್ ಆಗೋ ತನಕ ಅವ್ರು ಏನ್ ಸಪೋರ್ಟ್ ಕೊಡ್ತಾರಲ್ಲ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ ಸಪೋರ್ಟ್ ಇಲ್ಲಿದೆ. ಮೇನ್ ಥಿಂಗ್ ಇಸ್, ನಾನು ಮೊದಲೇ ಹೇಳ್ದಂಗೆ, ಇನ್ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ ಹ್ಯಾವ್ ಎಕ್ಸ್ಪ್ಲೇನ್ ಎವ್ರಿ ಫೆಸಿಲಿಟಿ ಇಸ್ ಗಿವನ್ ಹಿಯರ್. ಮೇನ್ ಥಿಂಗ್ ಏನಂತಂದ್ರೆ, ಆ ವಿಲ್ನೆಸ್ ಬೇಕು, ನಾನು ಕಲಿತೀನಿ, ನಾನು ಅಚೀವ್ ಮಾಡ್ತೀನಿ ಅನ್ನೋದು. ಸೊ ಮೋಸ್ಟ್ ಆಫ್ ದ ಥಿಂಗ್ಸ್ ಲೈಕ್ ಎಲ್ಲ ಸಪೋರ್ಟ್ ಕೊಡ್ತಾರೆ, ಸ್ಟೂಡೆಂಟ್ ಕಲಿಬೇಕಷ್ಟೇ. ಸೊ ಆ ಆಟಿಟ್ಯೂಡ್, ಆ ವಿಲ್ನೆಸ್ ನಿಮ್ಮ ಹತ್ರ ಇದ್ರೆ, ನೆಕ್ಸ್ಟ್ ವೇವ್ ಇಸ್ ದ ಬೆಸ್ಟ್ ಚಾಯ್ಸ್. ಸೊ ಈ 3 ಕ್ವಶನ್ ಗಳಿಗೆ ನಾನು ಆನ್ಸರ್ ಮಾಡಿದ್ದೇನೆ ಅಂತ ಅನ್ಕೊಂತೀನಿ. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಸೊ ಇದೇ ರೀತಿ ವಿಡಿಯೋಸ್ ಗಳನ್ನ ನಾನು ತೆಗೆದುಕೊಂಡು ಬರ್ತಾನೆ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು.